ನಿಮ್ಮ ಹಳೆಯ ಯಾವ ಕೆಲಸ ಕಾರ್ಯಗಳು ನಿಂತಿತ್ತೋ ಆ ಎಲ್ಲ ಕೆಲಸ ಕಾರ್ಯಗಳು ಈ ಮಾಸವೇ ಆಕ್ಟಿವ್ ಆಗತಕ್ಕಂಥದ್ದು. ಆರೋಗ್ಯದ ಮೇಲೆ ಮೀನರಾಶಿಯವರು ಯಥೇಚ್ಛವಾಗಿ ಗಮನ ಹರಿಸಿ. ಈ ಮಾಸ ಮೀನರಾಶಿಯವರು ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡಿ ಹೊಸ ಮನೆ ಖರೀದಿ ಮಾಡತಕ್ಕಂಥ ಯೋಗವನ್ನು ಕೂಡ ಈ ಮಾಸ ಭಗವಂತ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ. ಹಿಂದೆ ಕಳೆಕೊಂಡಿರ್ತಕ್ಕಂಥ ಹಣಕಾಸನ್ನ ಈ ಮಾಸ ನೀವು ವಾಪಸ್ ಪಡೆದುಕೊಳ್ಬಹುದು. ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ವಿರುದ್ಧ ಮಸಲತ್ತನ್ನ, ನಿಮ್ಮ ವಿರುದ್ಧ ಸಂಚನ್ನ ಈ ಮಾಸ ಜಾಸ್ತಿ ರೂಪಿಸ್ತಾರೆ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮೀನರಾಶಿ, ಮೇ ತಿಂಗಳು ಮೀನರಾಶಿಯವರಿಗೆ ಖಂಡಿತವಾಗಿಯೂ ಮಿಶ್ರ ಫಲವನ್ನು ಕೊಡತಕ್ಕಂತಹ ಮಾಸವಾಗಿ ಕಾಣಿಸತಕ್ಕಂಥದ್ದು. ಜೂನ್ ನಂತರ ಒಳ್ಳೆ ಅದೃಷ್ಟವನ್ನು, ಗುರುಬಲವನ್ನು ಮೀನರಾಶಿಯನ್ನು ಅನುಭವಿಸ್ತೀರಿ. ಆದರೆ ಕೊನೆಯ ತಿಂಗಳು ಮಿಥುನದಿಂದ ಕಟಕಕ್ಕೆ ಜೂನ್ 1ನೇ ತಾರೀಕು ಗುರು ಸಂಚಾರವನ್ನು ಮಾಡ್ತಾನೆ. ಈ ಕೊನೆಯ ಮಾಸ ಅದೃಷ್ಟವನ್ನು ಅಥವಾ ಕೆಲವೊಂದು ವಿಚಾರಕ್ಕೆ ಸಂಕಷ್ಟವನ್ನು ಏನಾರ ಗುರು, ಶನೇಶ್ವರ, ಆದಿತ್ಯ ನವಗಳು ಮೀನರಾಶಿಗೆ ತಂದುಕೊಟ್ಬಿಡುತ್ತಾ ಅಂತ ನೋಡೋದಾದರೆ ಪ್ರಮುಖವಾಗಿ ಒಂದಷ್ಟು ವಿಚಾರ ಮೀನರಾಶಿಯವರಿಗೆ ಈ ಮಾಸ ಲಾಭವಾಗುತ್ತೆ. ನಿಮ್ಮ ಹಳೆಯ ಯಾವ ಕೆಲಸ ಕಾರ್ಯಗಳು ನಿಂತಿತ್ತೋ ಆ ಎಲ್ಲ ಕೆಲಸ ಕಾರ್ಯಗಳು ಈ ಮಾಸವೇ ಆಕ್ಟಿವ್ ಆಗತಕ್ಕಂಥದ್ದು. ಆ ಎಲ್ಲ ಕೆಲಸಗಳು ಚುರುಕಾಗಿ ಒಳ್ಳೆ ಲಾಭವನ್ನ, ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿಕೊಳ್ಳುವಂತಾಗುತ್ತೆ. ಈ ಮಾಸ ಪ್ರಾರಂಭ ಮಾಡತಕ್ಕಂಥ ನಿಮ್ಮೆಲ್ಲ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲೂ ಕೂಡ ಉತ್ತಮ ಲಾಭವನ್ನು ನೋಡುವಂತರಾಗ್ತೀರಾ ಹಾಗೂ ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಮನಸ್ಸಲ್ಲಿರತಕ್ಕಂತಹ ಒಂದಷ್ಟು ಕಿರಿಕಿರಿಗಳು, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ದೂರವಾಗತಕ್ಕಂಥದ್ದು. ಎಲ್ಲ ರೀತಿಯ ಅಭಿವೃದ್ಧಿಯನ್ನ ಮನಸ್ಸಲ್ಲಿ ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯದಲ್ಲೂ ಕೂಡ ಈ ಮಾಸ ಒಳ್ಳೆಯ ಬೆಳವಣಿಗೆಯನ್ನ, ಲಾಭವನ್ನ ಮೀನರಾಶಿಯವರು ನೋಡುವಂತರಾಗ್ತೀರ. ಈ ಮಾಸ ಮೀನರಾಶಿಯವರಿಗೆ ಒಳ್ಳೆ ಆದಾಯವನ್ನು ತಂದುಕೊಡತಕ್ಕಂಥ ಮಾಸ, ಒಳ್ಳೆ ಪ್ರಾಫಿಟ್ ಅನ್ನ ಈ ಮಾಸ ನೋಡುವಂತರಾಗ್ತೀರ. ಏನು ಇಂದಿನ ತಿಂಗಳು ಅಥವಾ ಅದರಿಂದ ತಿಂಗಳು ನೀವು ವ್ಯಾಪಾರ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಲಾಭವನ್ನು ಪಡೆದುಕೊಂಡಿದ್ರಿ, ಅದಕ್ಕಿಂತಲೂ ಲಾಭ ಈ ಮಾಸ ಜಾಸ್ತಿ ಲಭಿಸತಕ್ಕಂಥದ್ದು. ನಿಮಗೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ಕೂಡ ಈ ಮಾಸ ನೋಡುವಂತರಾಗ್ತೀರಾ. ಕೈಗೊಂಡ ಕೆಲಸ ಕಾರ್ಯದಲ್ಲಿ ತುಂಬಾ ಆಕ್ಟಿವ್ಲಿ ನೀವೇ ಭಾಗವಹಿಸಿಕೊಂಡು ತೊಡಗಿಸ್ಕೊಂಡು ಅಭಿವೃದ್ಧಿಯನ್ನು ನೋಡುವಂತರಾಗ್ತೀರಾ. ಈ ಮಾಸ ಮೀನರಾಶಿಯವರು ಹೆಚ್ಚಿನ ಜವಾಬ್ದಾರಿಗಳನ್ನ ಹೆಗಲ ಮೇಲೆ ಹಾಕೊಂಡು ಒಳ್ಳೆ ಲಾಭವನ್ನ ಪಡೆದುಕೊಳ್ಳುವಂತಹ ಮಾಸವಾಗಿ ಬದಲಾವಣೆ ಆಗ್ತಾರೆ. ಮನೆಯನ್ನ ನವೀಕರಿಸತಕ್ಕಂತಹ, ಹೊಸ ಮನೆ ಖರೀದಿ ಮಾಡತಕ್ಕಂಥ ಯೋಗವನ್ನು ಕೂಡ ಈ ಮಾಸ ಭಗವಂತ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ. ಅಂದ್ರೆ ಚೆನ್ನಾಗಿರೋ ಮನೆ ತೆಗೆದುಕೊಳ್ತೀರಿ. ಈ ಮಾಸ ತುಂಬಾ ಜನದ ಆಸೆ ಏನು, ಒಳ್ಳೆ ಮನೆ ತಗೊಳ್ಬೇಕು, ಚೆನ್ನಾಗಿರತಕ್ಕಂಥ ಮನೆಯಲ್ಲಿ ವಾಸ ಮಾಡಬೇಕು, ಫರ್ನಿಚರ್ಸು ಅನ್ಕೊಂಡಿರ್ತಕ್ಕಂಥದ್ದೆಲ್ಲವೂ ಇರಬೇಕು, ಐಷಾರಾಮಿ ವಸ್ತುಗಳು ಎಲ್ಲವೂ ಕೂಡ ಒಂದೊಂದಾಗಿ ಈ ಮಾಸ ಮೀನರಾಶಿಯವರಿಗೆ ಈಡೇರ್ತಾ ಬರುತ್ತೆ. ಯಾರು ತುಂಬ ದಿನದಿಂದ ಮನೆಯನ್ನು ಚೇಂಜ್ ಮಾಡಬೇಕು, ಅದು ಬಾಡಿಗೆಗಾಗಿರಲಿ, ಭೋಗ್ಯಕ್ಕಾಗಿರಲಿ, ಸ್ವಂತಕ್ಕಾಗಿರಲಿ, ಯಾರು ತುಂಬ ದಿನದಿಂದ ಮನೆಯನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದು ಬಾಡಿಗೆಗಾಗಿರಲಿ, ಭೋಗ್ಯಕ್ಕಾಗಿರಲಿ, ಸ್ವಂತಕ್ಕೆ ಆಗಿರಲಿ, ತುಂಬ ದಿನದಿಂದ ಅಂದ್ಕೊಂಡ್ರು ಕೂಡ ಚೇಂಜಸ್ ಮಾಡೋಕ್ಕಾಗ್ತಾನೆ ಇಲ್ಲ. ಯಾರು ಮನೆಗೆ ಒಂದು ಐಷಾರಾಮಿ ವಸ್ತುಗಳನ್ನು ಅಥವಾ ಪ್ರತಿನಿತ್ಯ ಉಪಯುಕ್ತವಾಗಿರತಕ್ಕಂಥ ಒಂದು ಕಾಸ್ಟ್ಲಿ ಆಗಿರತಕ್ಕಂಥ ವಸ್ತುವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಅಡ್ಡಿ ಆಜ್ಞೆಗಳು ತುಂಬ ಬಾಧಿಸ್ತಾ ಇದೆ, ತಗೊಳಕ್ಕೆ ಆಗ್ತಾ ಇಲ್ಲ ಅಂತಿದ್ದವ್ರಿಗೆ ಶುಭ ಸುದ್ದಿ. ಆ ಎಲ್ಲ ವಸ್ತುಗಳನ್ನ ಖರೀದಿ ಮಾಡತಕ್ಕಂಥ ಯೋಗವನ್ನ ಭಗವಂತ ಈ ಮಾಸ ಕರುಣಿಸಿಕೊಟ್ಟಿದ್ದಾನೆ. ಹಿಂದೆ ಕಳೆಕೊಂಡಿರ್ತಕ್ಕಂಥ ಹಣಕಾಸನ್ನ ಈ ಮಾಸ ನೀವು ವಾಪಸ್ ಪಡೆದುಕೊಳ್ಬಹುದು. ರಿಟರ್ನ್ ಸಿಗುತ್ತೆ ನಿಮಗೆ ಈ ಮಾಸ. ಸ್ವಲ್ಪ ಪ್ರಯತ್ನ ಯಥೇಚ್ಛವಾಗಿ ಪಟ್ಟರೆ ಖಂಡಿತವಾಗಿಯೂ ಒಳ್ಳೆ ಲಾಭವನ್ನ ಈ ಮಾಸ ಪಡೆದುಕೊಳ್ಳುವಂತರಾಗ್ತೀರಾ. ಹಾಗೆಯೇ ಈ ಮಾಸ ನೀವು ಆಡತಕ್ಕಂತಹ ಉತ್ತಮ ಮಾತುಗಳಿಂದಲೇ ನಿಮ್ಮೆಲ್ಲ ಸಮಸ್ಯೆಗಳು ದೂರವಾಗುತ್ತೆ. ನಿಮ್ಮ ಬುದ್ಧಿ ಚಾತುರ್ಯದಿಂದಲೇ ಒಳ್ಳೆ ಲಾಭವನ್ನು ಪಡೆದುಕೊಳ್ಳುವಂಥ ದಾರಿ ಸಿಗಿಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೆ ಹೇಳ್ತಾ ಇರ್ತೀವಿ, ಇದು ಕಲಿಯುಗ, ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಮಾತುಗಾರಿಕೆ ಪ್ರಮುಖವಾಗಿ ಯಾವ ವ್ಯಕ್ತಿ ಉತ್ತಮ ಮಾತುಗಾರಿಕೆನ ಹೊಂದಿರ್ತಾನೋ ಆತ ಸಮುದ್ರ ಅಲ್ಲ, ಕಾಡಿನಲ್ಲಿ ಬಿಟ್ಟರು ಕೂಡ ಒಳ್ಳೆ ಜೀವನ ಮಾಡ್ಕೊಂಡು ಬಂದ್ಬಿಡ್ತಾನೆ ಅಂಥೇಳಿ. ಆ ಯುದ್ಧದೊಂದಿಗೆ ಇರತಕ್ಕಂತಹ ಎಲ್ಲ ವಿಚಾರಗಳನ್ನು ಗೆದ್ದುಕೊಂಡು ಆ ಒಳ್ಳೆ ಮಾತುಗಾರಿಕೆ ಮೀನರಾಶಿಯವರಿಗೆ ಈ ಮಾಸ ತುಂಬ ಚೆನ್ನಾಗಿ ವರ್ಕೌಟ್ ಆಗತಕ್ಕಂಥದ್ದು. ಎಲ್ಲರನ್ನೂ ಮಣಿಸ್ತೀರ ಈ ಮಾಸ ನಿಮ್ಮ ಮಾತುಗಳಿಂದಲೇ. ಹಾಗೂ ಯಾವ ಕೆಲಸ ಕಾರ್ಯಗಳು ನಿಮ್ಮ ಕೈ ತಪ್ತಾ ಇರುತ್ತೋ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದುವಂತರಾಗ್ತೀರಾ. ಅದು ಕಟ್ಟಿಟ್ಟ ಬುತ್ತಿ. ತಿಳಿದಿರಲಿ, ಈ ಮಾಸ
ಅತಿಯಾದ ಆತ್ಮವಿಶ್ವಾಸವೇ ನಿಮಗೆ ಸಂಕಷ್ಟವನ್ನು ತಂದುಕೊಡತಕ್ಕಂಥದ್ದು. ನಾನಾ ರೀತಿಯ ಮನಸ್ತಾಪಗಳು ಹಾಗೂ ಕೆಲಸದ ಒತ್ತಡ ರಾಂಗ್ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಪ್ರವೋಕ್ ಮಾಡುತ್ತೆ. ಜಾಗ್ರತೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ 2 ಬಾರಿ ಯೋಚಿಸಿ ತದನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಈ ಮಾಸ ಅಧಿಕವಾದ ಖರ್ಚಾಗುತ್ತೆ, ಅನ್ನೆಸೆಸರಿ ಖರ್ಚಾಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇದೆ ಮೀನರಾಶಿಯವರಿಗೆ. 2 ರೂಪಾಯಿಯಷ್ಟು ಸಂಪಾದನೆ ಇದ್ರೆ 10 ರೂಪಾಯಿಯಷ್ಟು ಖರ್ಚು ಮಾಡ್ತಿರ್ತೀರಿ. ಮತ್ತೆ ಸಾಲದ ಸುಳಿಯಲ್ಲಿ ಬೀಳತಕ್ಕಂಥ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ. ಪ್ರತಿನಿತ್ಯ ಲಾಭಕ್ಕೆ ಬರ್ತಾ ಇಲ್ಲ, ಪ್ರತಿನಿತ್ಯ ನಷ್ಟಕ್ಕೆ ಹೋಗ್ತಾ ಇದ್ದೀರಾ, ಸಾಲಕ್ಕೆ ಹೋಗ್ತಾ ಇದ್ದೀರಾ ಮೀನರಾಶಿಯವರು. ಹಣಕಾಸಿನ ಬಗ್ಗೆ ತುಂಬಾ ಆದಷ್ಟು ನಿಗಾವಹಿಸಿ. ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆನ್ ಟೈಮ್ ಆಗತಕ್ಕಂಥದ್ದು ಈ ಮಾಸ ಕಷ್ಟಕರ. ಸ್ವಲ್ಪ ಡ್ರಾಗ್ ಆಗುತ್ತೆ ಅಥವಾ ಪೋಸ್ಟ್ಪೋನ್ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ಕೆಲವು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮನಸ್ಸಿಗೆ ಆಘಾತವಾಗತಕ್ಕಂಥದ್ದು, ಮನಸ್ಸಿಗೆ ಬೇಜಾರಾಗತಕ್ಕಂತಹ ಸಂಗತಿಗಳು ನಡೆಯುತ್ತೆ ಈ ಮಾಸ. ಈ ಮಾಸ ಎಷ್ಟೇ ಅನ್ಕೊಂಡ್ರೂ ಕೂಡ ಮನಸ್ಸಿಗೆ ಕೆಟ್ಟ ಆಲೋಚನೆಗಳು, ಕೆಟ್ಟ ಭಾವನೆಗಳು ಜಾಸ್ತಿಯೇ ಬರತಕ್ಕಂಥದ್ದು. ಕೆಟ್ಟವರ ಸಹವಾಸ ಹಾಗೂ ಶಾರ್ಟ್ಕಟ್ಟಲ್ಲಿ ಬೇಗ ಹಣವನ್ನು ಮಾಡತಕ್ಕಂಥ ಮಾರ್ಗಗಳು, ಬೇಗ ಹೆಸರನ್ನ ಮಾಡ್ಬೋದು ಈ ಕೆಲಸ ಕಾರ್ಯಕ್ಕೆ ಅಂತೇಳಿ ಜನ ನಿಮ್ಗೆ ನಾನಾ ರೀತಿಯ ವಿಚಾರವನ್ನು ತಲೆಗೆ ತುಂಬ್ತಾರೆ ಈ ಮಾಸ. ಅದನ್ನು ಯಾವುದೇ ಕಾರಣಕ್ಕೂ ಯಾವುದನ್ನು ಪುನಃ ಫಾಲೋ ಮಾಡಬೇಡಿ. ಗೊತ್ತೋ ಗೊತ್ತಿಲ್ಲದೋ ಶಾರ್ಟ್ಕಟ್ ಆದ್ರೂ ಸರಿ, ನಾನು ಬೇಗ ಬೆಳಿಬೇಕು, ಬೇಗ ಹಣವನ್ನು ಸಂಪಾದನೆ ಮಾಡಬೇಕು, ಇರತಕ್ಕಂಥ ಸಾಲವನ್ನು ತೀರಿಸ್ಕೊಳ್ಬೇಕು ಅಂತ ಆ ಮಾರ್ಗದಲ್ಲಿ ಹೋದ್ರೆ ಜೀವನದಲ್ಲೇ ಎದ್ದು ಬರತಕ್ಕಂತಹ ಕಷ್ಟಕರದ ಸ್ಥಿತಿಗೆ ಹೊರಟೋಗ್ಬಿಡ್ತೀರಾ ಮೀನರಾಶಿಯವರು. ಜಾಗ್ರತೆ. ಯಾವುದೇ ಕಾರಣಕ್ಕೂ ದುಷ್ಟ ಜನರೊಂದಿಗೆ ಈ ಮಾಸ ಬೆರೆದದ್ದೇ ತುಂಬ ಒಳ್ಳೆಯದು. ಎಷ್ಟು ಹಿಂದೆ ನಿಂತ್ಕೊಳ್ತಿರೋ ಕೆಲಸ ಕಾರ್ಯಗಳಲ್ಲಿ, ಕೆಟ್ಟ ಕೆಲಸ ಕಾರ್ಯಗಳಲ್ಲಿ ಎಷ್ಟು ನೀವು ಬ್ಯಾಕ್ ಸ್ಟೆಪ್ಸ್ಗಳನ್ನ ತೆಗೆದುಕೊಂಡು ಹೋಗ್ತಿರೋ ಅಷ್ಟು ಲಾಭವನ್ನು ಈ ಮಾಸ ಪಡೆದುಕೊಳ್ತೀರಾ. ಒಂದ್ಸಲ ಏನಾಗ್ಬಿಡುತ್ತೆ, ಅತಿಯಾದ ಆತ್ಮವಿಶ್ವಾಸ, ಅತಿಯಾದ ಸಲಿಗೆ ನಿಮ್ಮ ವ್ಯಕ್ತಿತ್ವವನ್ನು ಕಳ್ಕೊಳತಕ್ಕಂಥ ಸ್ಥಿತಿಯನ್ನು ತಂದು ಕೊಟ್ಬಿಡುತ್ತೆ. ಅಂದರೆ ಲೀನಿಯನ್ಸ್, ಆತ ನಮ್ಮವನ್ ನರಂದ್ರು ನಡೆದು ಬಿಡುತ್ತೆ, ಅವನ್ ತಾನೇ ಎಂದಿದ್ದು. ಈ ಥರ ಲೀನಿಯನ್ಸ್ ಏನಾರು ನೀವು ಯಾರು ಕೊಟ್ರಿ ಅಂತ ಅಂದ್ಕೊಳ್ಳಿ, ಈ ಮಾಸ ಸಮಾಜದಲ್ಲಿ ಅವಮಾನವನ್ನ, ಮುಜುಗರವನ್ನು ತಂದು ಕೊಡ್ತಕ್ಕಂಥ ಸಿಚುವೇಶನ್ಸ್ ನೀವು ಒಳಗಾಗ್ಬಿಡ್ತೀರಾ. ನಾವು ಹೇಳ್ತಾ ಇರ್ತೀವಿ, ಯಾವ ವ್ಯಕ್ತಿಗೆ ಎಷ್ಟು ಲೀನಿಯನ್ಸ್ ಕೊಡಬೇಕು ಅಷ್ಟೇ ಕೊಡ್ತಕ್ಕಂಥವರಾಗಿ, ಇಲ್ಲ ಅಥವಾ ಏನು ಅನ್ಕೊಳ್ಳೋದಿಲ್ಲ ಅಂಥೇಳಿ ತುಂಬ ಲೀನಿಯನ್ಸ್ ಕೊಟ್ಬಿಟ್ಟು ಏನು ಬೇಕಾದ್ರೆ ಮಾತಾಡು, ಏನು ಬೇಕಾದ್ರೆ ಹೇಳು ಅಂತೇಳಿ ನೀವು ಒಂದು ಸಲ ಪರ್ಮಿಷನ್ ಕೊಟ್ಟು ನೋಡಿದ್ರೆ ಜೀವನ ಪರ್ಯಂತ ಇನ್ಯಾರ ಹತ್ರನೂ ವ್ಯವಹಾರವೇ ಮಾಡಬಾರ್ದಪ್ಪ, ಇನ್ಯಾರ ಹತ್ರನೂ ಸಲಿಗೆಯಿಂದ ಇರಬಾರ್ದು ಅಂಥೇಳಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂತಹ ಸಿಚುವೇಶನ್ಸ್ಗೆ ಒಳಗಾಗ್ಬಿಡ್ತೀರ. ಅಂದರೆ ಅಷ್ಟು ನಿಮಗೆ ಡಿಪ್ರೆಷನ್ಗೆ ಹೋಗತಕ್ಕಂತಹ, ಪ್ರಮುಖವಾಗಿ ಅಷ್ಟು ಮಾನಸಿಕವಾಗಿ ನಿಮಗೆ ಅವಮಾನಗಳನ್ನು ಸಮಾಜದಲ್ಲಿ ಎದುರಿಸತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗತ್ತೆ ಅಂತ. ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಜಾಸ್ತಿಯೇ ಕಾಡಿಸತಕ್ಕಂಥದ್ದು, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ. ಅವರೊಂದಿಗೆ ಮಾತನಾಡಬೇಕಾದ್ರೆ ಜಾಗ್ರತೆಯನ್ನು ವ್ಯವಹರಿಸಿ. ಆರೋಗ್ಯದಲ್ಲಿ ಏರುಪೇರಾಗತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆರೋಗ್ಯದ ಮೇಲೆ ಮೀನರಾಶಿಗಳು ಯಥೇಚ್ಛವಾಗಿ ಗಮನ ಹರಿಸಿ. ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ವಿರುದ್ಧ ಮಸಲತ್ತನ್ನು, ನಿಮ್ಮ ವಿರುದ್ಧ ಸಂಚನ್ನು ಈ ಮಾಸ ಜಾಸ್ತಿ ರೂಪಿಸ್ತಾರೆ. ಕೆಲಸದ ಕಾರ್ಯದ ಕ್ಷೇತ್ರದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರತಕ್ಕಂಥದ್ದು ಯಥೇಚ್ಛವಾಗಿ ಈ ಮಾಸ ಪ್ರಯತ್ನ ಪಡಿ. ಈ ಮಾಸ ಮೀನರಾಶಿಯವರು ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡಿ. ಖಂಡಿತ ರಾಯರು ನಿಮ್ಮೆಲ್ಲ ಸಂಕಷ್ಟಗಳನ್ನು, ಸಾಲಬಾಧೆಗಳನ್ನು, ನಿಷ್ಠೂರವನ್ನು ದೂರ ಮಾಡಿ ಒಳ್ಳೆ ಆರೋಗ್ಯ ಸಹಿತವಾಗಿ ಮನಸ್ಸಿನ ಅಭಿವೃದ್ಧಿಗಳನ್ನು ಈಡೇರಿಸ್ಕೊಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮುಂದಿನ ಸಂಚಿಕೆ ತುಂಬ ಇಂಟ್ರೆಸ್ಟ್ ಆಗಿರತಕ್ಕಂಥದ್ದು, ಸೀರೀಸ್ ಟೈಪ್ ಪ್ರಾರಂಭವಾಗ್ತಾ ಹೋಗುತ್ತೆ. ತುಂಬ ಜನ ಕೇಳಿದ್ರಿ, ಪ್ರತಿಯೊಂದು ನಕ್ಷತ್ರದವರ ಹಾವಭಾವಗಳು, ಅವರ ಹ್ಯಾಬಿಟ್ ಹೇಗಿರುತ್ತೆ, ಯಾವ ವಿಚಾರವನ್ನು ಸರಿಪಡಿಸ್ಕೊಳ್ಬೇಕು, ಅವ್ರು ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಅವರ ಪ್ಲಸ್ ಏನು ಮೈನಸ್ ಏನು ಅಂತ ತಿಳಿಸ್ಕೊಡಿ ಅಂಥೇಳಿ ಮುಂದಿನ ಸಂಚಿಕೆಯಲ್ಲಿ ಪ್ರತಿಯೊಂದು ನಕ್ಷತ್ರ ಇರತಕ್ಕಂಥ 27 ನಕ್ಷತ್ರಕ್ಕೂ ಒಂದೊಂದು ಎಪಿಸೋಡ್ಸ್ಗಳಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.